ಯಪ್ಪ ಫೋನ್ ಬ್ಲಸ್ಟ್ ಆಗ್ತಿದೆ. ಚೆನ್ನಾಗಾಯ್ತಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ಚಾನಲ್ ನೇಮ್ ಗೊತ್ತಿಲ್ಲ, ಬಂದು ಉಳಿತಾ ಇದ್ದಾಳೆ ಇಲ್ಲಿ. ಫಸ್ಟ್ ಡೆಬ್ಯೂ ಮಾಡ್ತಾ ಇದ್ದಾಳೆ. ಓಕೆ ಹಾಂ, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಧಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕ್ಲಾಸಲ್ಲಿ ಏನು ನಡೀತಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇವತ್ತೆಲ್ಲರೂ ಅನಾಟಮಿ ವೀಕ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅನಾಟಮಿ ವೀಕ್ ಅಂತ ಅಂದರೆ ಅನಾಟಮಿ ರಿಲೇಟೆಡ್ ಆಗಿ ಏನೇನಾದರೂ ಮಾಡಬೇಕು. ಸೊ ಇವತ್ತು ಬಾಡಿ ಪೇಂಟಿಂಗ್ ಡೇ ಇದೆ. ಸೊ ಬಾಡಿ ಪೇಂಟಿಂಗ್ ಮಾಡೋಣ ಅಂತ ಇದ್ದೀನಿ. ಬಿಡು ಇವತ್ತಿನ ನಮ್ಮ ಕ್ಯಾಮ್ರಾಮನ್ ಬಿಂದು ಅವರು ನನಗೆ ತೋರಿಸು. ನಾನು ಇವತ್ತು ಫ್ರೇಮ್ ಹಿಂದೆ ಇದ್ದೀನಿ, ಅಡ್ಡ ಇಡಿ, ಫ್ರೇಮ್ ಹಿಂದೆ ಇದ್ದೀನಿ. ಕ್ಯಾಮ್ರಾಮನ್ ಬಿಂದು ಅವರು. ಯಪ್ಪ ಫೋನ್ ಬ್ಲಸ್ಟ್ ಆಗ್ತಿದೆ, ನೀನು ಬಂದ್ರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಿಂಗರ್ ಇವಳು ತೋರಿಸೋಳಿಗೆ ಯೂಟ್ಯೂಬ್ ಸ್ಪೆಷಲ್ ಆಗಿ ಬರ್ತಾ ಇದೆ ನನ್ನ ಚಾನಲಲ್ಲಿ. ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ತಿದ್ಯಾ? ಸ್ಮಿತಾ ಏನ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ? ಏನು ಪೇಂಟ್ ಮಾಡ್ತಿದ್ಯಾ? ಅದೇ ಓಕೆ. ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಾಯ್ತಾ? ಏನು ಅನ್ನಿಸ್ತಿದೆ ಅನಾಟಮಿ ವೀಕ್ ಬಗ್ಗೆ? ಅನಾಟಮಿ ವೀಕ್ ಬಗ್ಗೆ ಹೆಂಗೆ ಅನ್ನಿಸ್ತಿದೆ ಡಾನ್ ದ್ರಾಕ್ಷಣಿ ಅವರಿಗೆ? ಕೂದಲು ಸರಿ ಮಾಡ್ಕೊಂಡಿರೋ ಈಗ ಎದ್ದದ ನಮ್ಮದು ಪುಟಾಣಿ ಕೂದಲನ್ನ ನೀರು ಕೊಡೋ ಸ್ಮಿತಾ ಅನ್ಸು ನೀರ. A few moments later. ಈಗ ಹೇಳು. ನಮಸ್ತೆ. ಹಾಂ, ಸ್ವಲ್ಪ ಥಂಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಅನಾಟಮಿ ಅದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಎಲ್ಲಿಂದ ಹಾಸನಿಗೆ ಬಂದಿದ್ದಾರೆ ಅಂತಂದ್ರೆ ಓದಕ್ಕೆ ಶಿರ್ಸಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಅಲ್ಲೆಲ್ಲೂ ಸೊರಬ, ಅಲ್ಲಿಂದ ಇಲ್ಲಿಗೆ ಯಾವುದೇ ಕಾಲೇಜ್ ಸಿಕ್ಕಿಲ್ಲ ಅಂತ ಈ ಕಾಲೇಜಿಗೆ ಬಂದಿದ್ದಾರೆ. ತುಂಬ ಖುಷಿ ಇದೆ, ಸಿಕ್ಕಿತ್ತು, ಆದರೂ ಇದೇ ಕಾಲೇಜಿಗೆ ಬೇಕು ಅಂತ ಖುಷಿಯಿಂದ ಬಂದಿದ್ದೀರಾ. ಓಕೆ, ನಿಮ್ಮ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ಏನೋ ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ ಗೈಸ್. ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲ, ಇವತ್ತು ನಮ್ಮ ಕಾಲೇಜಲ್ಲಿ ಅನಾಟಮಿ ಡೇ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಅಂತ ಏನೂ ಅನಿಸ್ತಿಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನಾಯಿ ಮೂಳೆ ಆ ಮೂಳೆ ಈ ಮೂಳೆ ಬಿಡ್ಸಕ್ಕೆ ಹೋಗಿದ್ದಾರೆ, ನೋಡ್ತಿದ್ದೀವಿ. ಆಮೇಲೆ ನಾವು ಬಾಡಿ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್ ಅಂದರೆ ಇವತ್ತು ಕ್ಲಾಸ್ ಹೋಗಿದೆ ಅನ್ನೋ ದೊಡ್ಡ ಖುಷಿ. ನೀವು ಬನ್ನಿ ನಮ್ಮ ಕಾಲೇಜ್ ಅನಾಟಮಿ ಡೇ. ನಿಮ್ಮ ಭಾಷೆಯಲ್ಲಿ ಹಿಂಗೆ ಮಾತಾಡ್ತೀರಾ ನೀವು? ನಿಮ್ಮೂರ ಕಡೆ ಹಿಂಗೆ ಮಾತಾಡ್ತೀರಾ? ನಮ್ಮ ಮನೆ ಹೀಗೆ ಮಾತಾಡೋದು, ಶಿರ್ಸಿಲಿ ಓದೋದಿಲ್ಲ. ಹಾಂ ಹಾಂ. ಶಿರ್ಸಿ ಅವ್ರು ಯಾರಾದರೂ ಲಾಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವಳ ನನ್ನ ಚಾನಲ್ ನೇಮ್ ಹೇಳು ಗೈಸ್. ನನ್ನ ಚಾನಲ್ ನೇಮ್ ಗೊತ್ತಿಲ್ಲ, ಬಂದು ಉಳಿತಾ ಇದ್ದಾಳೆ ಇಲ್ಲಿ. ಸುಧಶ್ರೀ ಗೌಡ ಯೂಟ್ಯೂಬ್ ಚಾನಲ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಸಪೋರ್ಟ್ ಮಾಡಿ. ನಾನು ಹಾಡುವಂಥ ಹಾಡು ಕೇಳಬೇಕು ಅಂತಂದರೆ ಈ ಚಾನಲ್ನ ನೋಡಿ. ನೆಕ್ಸ್ಟ್ ಪಾರ್ಟಲ್ಲಿ ಇವಳದು ಎಕ್ಸ್ಕ್ಲೂಸಿವ್ ಆಗಿ ಹಾಡು ಬರುತ್ತೆ ಗೈಸ್. ಯಾವುದೇ ಸ್ಟೇಜಲ್ಲಿ ಹೇಳಿಲ್ಲ, ನನ್ನ ಚಾನಲಲ್ಲೇ ಫಸ್ಟು ಡೆಬ್ಯೂ ಮಾಡ್ತೀನಿ. ಈಗಲೇ ಹೇಳು ಹೆಂಗೆ ಹಾಡು ಹೇಳ್ತಿರ್ತಾಳೆ, ಏನು ಕತೆ? ದಾಕ್ಷಾಯಣಿ, ಡಾನ್ ದಾಕ್ಷಾಯಣಿ. ಡಾನ್ ಬರೇ ಹಾಡು ಹೇಳ್ತಾಳೆ, ಫುಲ್ ಒಳ್ಳೆ ಸೌಂಡು. ಹಾಸ್ಟೆಲಲ್ಲಿ ಬೆಳಗ್ಗೆ ಎದ್ರೆ ಸಾಕು, ಅವಳ ಸಾಂಗಿಂದನೇ ನಮ್ಮ ಮಾರ್ನಿಂಗ್ಸು, ಗುಡ್ ಮಾರ್ನಿಂಗ್. ಬಿಗ್ ಬಾಸಲ್ಲಿ ಸಾಂಗ್ ಹಾಕ್ತಾರಲ್ಲ ಹಂಗೆ ಇವಳು ಬಾಯಲ್ಲಿ ಹಾಕ್ತಾಳೆ ಅಲ್ವಾ? ಏನಕ್ಕೆ ಫಸ್ಟ್ ಆಫ್ ಆಲ್ ನೀವು ಡಾನ್ ಡಾನ್ ಅನ್ನೋದು ಏನಕ್ಕೆ ಅಂತ ನಮ್ಮ ಅವಳು ಫಸ್ಟ್ ಡೇ ಬಂದಾಗ ಇದು ಸ್ಪೀಚ್ ಕೊಟ್ಟಲ್ಲ, ರೆಬಲ್ ಆಗಿ, ಆಗಲೇ ಫಸ್ಟ್ ಹೆಸರು ಇಟ್ಟಿದ್ದೆ ಅವಳಿಗೆ ನನ್ನ ಡಾನ್ ಅಂತ. ಹೌದಾ? ನಾನು ಅದೇ ನಮ್ಮ ವ್ಯೂವರ್ಸಿಗೆಲ್ಲ ಡೌಟ್ ಬರುತ್ತೆ, ಏನಕ್ಕೆ ಡಾನ್ ಡಾನ್, ಏನೋ ಕೊಲೆಗಿರೆ ಮಾಡಿದ್ದಾಳೆ ಅಂತ. ಹಾಗೆ ನಿಮ್ಮ ಈ ರೆಬೆಲ್ನೆಸ್ಸಿಗೆ ಕಾರಣ ಯಾರು? ಮೈ ಫಾದರ್. ಓ, ಇಸ್ ಇಟ್ ಸೊ?
ಓಕೆ ನಾನು ಲೀಡರು. ಹಾಂ, ಇವಳು ಲೀಡರು. ನಮ್ಮ ಎಡಿಟರ್ಗೆ ಲೀಡರ್ ಇವಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂಚೂರು ಏನು ಯೋಚನೆ ಮಾಡಿದ್ರೆ ನನ್ನ ಲಾಗಲ್ಲಿ ಬರೋದಂದ್ರೆ ಇವಳೇ. ನಾನು ಇವತ್ತು ಫುಲ್ ಎಸ್ಥೆಟಿಕ್ ಆಗಿರಲಿ ಅಂತ ಒಂಚೂರು ಪೇಂಟಿಂಗ್ ಮಾಡ್ತಿರೋದ್ರಿಂದ ಚಿಟ್ಟೆ ಚಿಟ್ಟೆ ಡ್ರೆಸ್ ಹಾಕೋ ಬಂದಿದ್ದೀನಿ. ಗೈಸ್ ಇವರೆಲ್ಲ ಅಲ್ಲ, ಒಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅನಾಟಮಿ ಡೇ ಮಾಡ್ತಿದ್ದಾರೆ. ತುಂಬ ಖುಷಿ ಅನಿಸ್ತಿದೆ. ನಾನು ಬಾಡಿ ಪೇಂಟಿಂಗಲ್ಲಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ತುಂಬ ಮಜಾ ಬರ್ತಿದೆ. ಕ್ಲಾಸ್ ಹೋಗಿದೆ ಅನ್ನೋದು ಇನ್ನೂ ತುಂಬ ಖುಷಿ. ಮತ್ತೆ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಾದರೂ ಹೇಳಬೇಕಂದ್ರೆ ಮಳೆ ಬೆಳೆ ಚೆನ್ನಾಗಾಗಬೇಕು. ಟಿಪಿಕಲ್ ರಾಜಕಾರಣಿ ಥರ ಮಾತಾಡಬೇಡ, ದಾಕ್ಷಾಯಣಿ ಥರ ಮಾತಾಡು. ಎಂತ ಹೇಳೋದಂದ್ರೆ ಹೇಳ ಹೇಳು, ಎಂತ ಬೇಕಾದ್ರೆ ಹೇಳು. ನಮ್ಮ ರತಿಗೌಡ ಅವರು ಗೈಸ್, ಇವ್ರು ಏನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದೀರಾ ನೀವು? ಅದೊಂಚೂರು ನಗಾಡ್ಕೊಂಡು ಹೇಳ್ಬೋದಲ್ಲ ಅಂತ ಹೇಳ್ಬೇಕು. ಫುಲ್ ಪ್ರಿಪ್ರೇಷನ್ ಹೆಂಗಿದೆ? ಏನು ಪ್ರಿಪ್ರೇಷನ್ ಇಲ್ಲ, ಎಲ್ಲ ಅಲ್ಲ ಶನಿವಾರ ಪ್ರಿಪ್ರೇಷನ್. ಸೊ ನಿಮಗೆ ಏನು ಅನ್ನಿಸ್ತಿದೆ? ಅನಾಟಮಿ ವೀಕ್ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಅನಾಟಮಿ ವೀಕ್ ಏನು ಅನ್ಸ್ಬೇಕಲ್ಲ ಏನಾದರೂ. ಟೈಮ್ ವೇಸ್ಟು, ಎಕ್ಸಾಮಿಗೆ ಇನ್ನೂ ಕರೆಕ್ಟ್ ಟೈಮ್ ಸಾಲಲ್ಲ ಅನ್ನಿಸ್ತೀವಿ. ಫುಲ್ ಡೀಪ್ ಸ್ಟಡಿ ಮಾಡೋ ಸಮಯದಲ್ಲಿ ಅನಾಟಮಿ ವೀಕ್ ಬಂದಿದೆ ಅಂತ ಅನ್ನಿಸ್ತಿದೆಯಾ? ಟೈಮ್ ವೇಸ್ಟು, ಅದ್ರ ಬದಲು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತೀವಿ. ಹೌದಾ? ಹಂಗೆ ಅನ್ಸುತ್ತಾ? ಅನಾಟಮಿ ವೀಕ್ ಮತ್ತೆ ಮುಂದಿನ ವರ್ಷ ಬರಲ್ವಲ್ಲ? ಮುಂದಿನ ವರ್ಷ ಹಂಗಾರೆ ಎಕ್ಸಾಮ್ ಬರಲ್ವಲ್ಲ? ಗೈಸ್, ನೋ ಕಮೆಂಟ್ಸ್, ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಒಂದು ಕಡೆ ಎಂಜಾಯ್ಮೆಂಟ್ ಆದರೆ ಇನ್ನೊಂದು ಕಡೆ ಟೈಮ್ ವೇಸ್ಟ್ ಅನ್ನಿಸ್ತೈತೆ. ಮತ್ತು ಏನೋ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಿಲ್ಲ. 14ನೇ ತಾರೀಕು ಎಕ್ಸಾಮ್ ನಾವು ಏನು ಬರಿತೀವಿ ಅಂತ ನಮಗೆ ಗೊತ್ತಿಲ್ಲ. ಪಾಸ್ ಅಂತೂ ಆಗ್ತಿರಲ್ಲ, ಸಾಕು. ಜಾಸ್ತಿ ಮಾರ್ಕ್ಸ್ ಯಾಕೆ ಬೇಕು ಪಾಸ್ ಆಗೋಷ್ಟಕ್ಕಿಂತ ಅಂತ ನೀವು ಯೋಚಿಸ್ಕೊಂಡು ಅನಾಟಮಿ ವೀಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಗೈಸ್, ಇವತ್ತು ನಮ್ಮ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲಲ್ಲಿ ನಮ್ಮ ಮಾಡೆಲ್ನ ನಾನು ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ, ತೋರಿಸ್ತೀನಿ. 3, 2, 1 ಇಲ್ಲಿ ನೋಡೆ. ನೀವೇನು ಚಲ್ ಗಬ್ಬೆಳ್ಸಿದ್ರಾ? ಕೇಳಲಿಕ್ಕೆ ಅಲ್ಲ, ಅಲ್ಲಿ ನೋಡೋಕ್ಕಾಗಲ್ಲ. ಪಾಪ ನಕ್ಷತ್ರ ಹೆಂಗೆ ಮಾಡಿದೆ ಗೊತ್ತಾ? ಇದು ಏನಂತಾರೆ, ಮೆಜಿಷಿಯನ್ ಮಾಡ್ತಾರಲ್ಲ. ತಡಿ, ಮುಖ ಅಲ್ಲಾಡ್ಬೇಡ, ಅಲ್ಲಾಡ್ಬೇಡ ಎಷ್ಟು ಸತಿ ಹೇಳಿದ್ದೀನಿ. ಈ ಕಡೆ ಅವ್ರು ಅಲ್ಲಾಡಿಸ್ತಾರೆ, ಈ ಕಡೆ ಈ ತಡಿ ಸ್ನ್ಯಾಪ್ ಹಾಕ್ತೀನಿ. ತಡಿ ಆ ಬ್ಲೂ ಡ್ರೆಸ್ ಅವ್ರು ನನ್ನ ಮಾಡೆಲ್ ಗೈಸ್. ಬಿಡಿಸಿದವ್ರನ್ನೆಲ್ಲ ಹೊರಗಡೆ ಕಳಿಸಿದ್ದಾರೆ, ಬಿಡಿಸಿಸ್ಕೊಂಡವ್ರು ಮಾತ್ರ ಒಳಗಡೆ ಇದ್ದಾರೆ. ನಿಂಗೆ ಹೆಂಗೆ ಅನ್ನಿಸ್ತಿದೆ ಈಗ? ನನಗಂತೂ ಫುಲ್ ಟೆನ್ಷನ್ ಆಗ್ತಿದೆ. ಹೇಳು, ಅವರಲ್ಲಿ ಇರಲಿ, ಏನಾಗಲ್ಲ. ಏನಂತ ಹೇಳೋಣ? ಹೆಂಗೆ ಅನ್ನಿಸ್ತಿದೆ? ಬಿಡಿಸಿ ಬಂದಿದೆಯಾ? ಏನಾಗುತ್ತೋ ಗೊತ್ತಿಲ್ಲ. ರಿಸಲ್ಟ್ ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? An hour later. ಅಷ್ಟೇ.